ಕ್ರಿಕೆಟ್ ಆಡಿಕೊಂಡು ಸುಮ್ಮನೆ ಕಾಲಹರಣ ಮಾಡುತ್ತಾನೆ, ಅಲ್ಲದೆ ಊರಿನವರ ಜೊತೆಗೆ ಸೇರಿಕೊಂಡು ಹಾಳಾಗುತ್ತಾನೆ ಎಂದು ಅವನಮ್ಮ ನಮ್ಮ ಊರಿಗೆ ಕಳುಹಿಸಿದ್ದರು. ಅವನು ಕೂಡ ನಮ್ಮ ಊರಿಗೆ ಖುಷಿಯಾಗಿ ಬಂದಿದ್ದ, ಏಕೆಂದರೆ ನಾನು ಅವನು ಸ್ನೇಹಿತರಂತೆ ಇದ್ದಿದ್ದರಿಂದ ಅವನಿಗೆ ಯಾವುದೇ ತೊಂದರೆ ಇದ್ದಿರಲಿಲ್ಲ. ಇನ್ನು ನನ್ನ ಕರಿಮಣೆ ಮಾಲೀಕ ವೆಲ್ಡಿಂಗ್ ಶಾಪ್ ಒಂದರಲ್ಲಿ ಕೆಲಸ ಮಾಡುವುದರಿಂದ ಅವರು ಪ್ರತಿದಿನ ಸುಸ್ತಾಗಿ ಮನೆಗೆ ಬರುತ್ತಿದ್ದರು. ಬಂದವರೇ ಊಟ ಮಾಡಿ ಬೀಳುತ್ತಿದ್ದರು. ಆದರೆ ನಾನು ಮಾತ್ರ ಹೊಟ್ಟೆ ತುಂಬಿದರೂ ಸಹಿತ ಬೀಳಲು ಆಗುತ್ತಿರಲಿಲ್ಲ, ಏಕೆಂದರೆ ನನಗೆ ಹಸಿವು ಹಾಗೆ ಇರುತ್ತಿತ್ತು. ಹೀಗಾಗಿ ಸಾಕಷ್ಟು ಕೈಕೆಲಸ ಮಾಡಿ ವಾಂತಿ ಮಾಡಿಕೊಂಡು ಬೀಳುತ್ತಿದ್ದೆ. ಸಾಲದು ಎಂಬಂತೆ ಮನೆಯಲ್ಲಿ ಆರ್ಥಿಕವಾಗಿ ಸ್ವಲ್ಪ ಬಡತನವೂ ಇತ್ತು. ಹೀಗೆ ನನ್ನ ಜೀವನವು 2-3 ವರ್ಷಗಳಿಂದ ನಡೆದೇ ಇತ್ತು. ಇನ್ನು ನನ್ನ ಕರಿಮಣೆ ಮಾಲೀಕ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿ ಬರುವುದು ಸಾಮಾನ್ಯವಾಗಿತ್ತು. ಅದಕ್ಕೆ ನಾನು ತಲೆಯನ್ನು ಕೆಡಿಸಿಕೊಳ್ಳಲಿಲ್ಲ. ಹೀಗೆ ಒಂದು ದಿನ ಇವನು ಬಂದಿದ್ದ ವೇಳೆ 3-4 ದಿನ ಬೆಳಗಾವಿಯ ಹತ್ತಿರದ ಹಳ್ಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಎಂದು ಹೇಳಿದ್ದ. ನಾನು ಕೂಡ ಖುಷಿಯಾಗಿ ಇದ್ದೆ. ಬಂದ 1-2 ದಿನ ಇವನು ಸುಮ್ಮನೆ ಇದ್ದ. ಆಮೇಲೆ ಟಿವಿಯಲ್ಲಿ ಯಾವುದಾದರೂ ಮಳೆಯಲ್ಲಿ ಕುಣಿಯುವ ಸಿನಿಮಾ ಹಾಡು ಬಂದರೆ ಅದನ್ನೇ ನೋಡುತ್ತಾ ಕೂರುತ್ತಿದ್ದ. ಆಮೇಲೆ ಇದು ಸಾಲದು ಎಂಬಂತೆ ಕೆಲವೊಮ್ಮೆ ಮೊಬೈಲ್ ತಗೊಂಡು ಅದರಲ್ಲಿ ಸಿನಿಮಾ ನೋಡುತ್ತಾ ಕೂರುತ್ತಿದ್ದ. ಇವನ ನಡವಳಿಕೆ ಕಂಡು ನನಗೆ ಅಚ್ಚರಿ ಎನಿಸತೊಡಗಿತ್ತು. ಏಕೆಂದರೆ ಅವನು ಆ ಸಿನಿಮಾಗಳನ್ನು ಮೊಬೈಲ್ನಲ್ಲಿ ನೋಡುತ್ತಿದ್ದ ಎನ್ನುವುದು ನನಗೆ ಗೊತ್ತಾಗಿತ್ತು. ಆದರೆ ಈ ಬಗ್ಗೆ ಅವನಿಗೆ ಹೇಗೆ ಕೇಳುವುದು ಎಂದು ತಿಳಿಯದೆ ಸುಮ್ಮನಾಗಿದ್ದೆ. ಹೀಗೆ ಒಂದು ದಿನ ನಾನು ಅವನಿಗೆ ಜಾಸ್ತಿ ಮೊಬೈಲ್ ಬಳಸಬೇಡ, ಅದರಿಂದ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಎಂದು ಹೇಳಿದಾಗ ಅವನು ಸರಿ ಎಂದು ಹೇಳಿದ್ದ. ಆದರೆ ಮತ್ತೆ ಮೊದಲಿನಂತೆ ಮಾಡುತ್ತಿದ್ದ. ಇನ್ನು ಇವನನ್ನು ಕಂಡು ಮನಸ್ಸಿನ ಆಳದಲ್ಲಿ ಹುದುಗಿ ಹೋಗಿದ್ದ ಹಲವಾರು ಕನಸುಗಳಿಗೆ ಜೀವ ಬಂದಂತೆ ಆಗಿತ್ತು. ಏಕೆಂದರೆ ಅವನ ಆಸಕ್ತಿಯನ್ನು ಕಂಡು ನಾನು ಗಾಬರಿಯಾಗಿದ್ದೆ. ನನಗೂ ಕೂಡ ಸ್ವಲ್ಪ ಇವಾಗ ಬದಲಾವಣೆ ಬೇಕು ಎಂದು ಎನ್ನಿಸತೊಡಗಿತ್ತು. ಹೀಗೆ 1-2 ದಿನಗಳ ಬಳಿಕ ಮನೆಯಲ್ಲಿ ಸೌಂದರ್ಯ ಕಾಣುವಂತೆ ಮಾಡತೊಡಗಿದೆ. ಅವನು ಸೌಂದರ್ಯವನ್ನು ಕಂಡು ಬೆರಗಾಗಿದ್ದ. ಅವನು ಇವಾಗ ಸಿನಿಮಾಗಳನ್ನು ನೋಡುವುದನ್ನು ಬಿಟ್ಟಿದ್ದ, ಆದರೆ ಅದರ ಬದಲು ಸೌಂದರ್ಯವನ್ನು ನೋಡುತ್ತಿದ್ದ. ಹೀಗೆ ಮನೆಯಲ್ಲಿ 2 ದಿನಗಳ ಕಾಲ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಿತ್ತು. ನನಗೆ ತುಂಬಾ ಖುಷಿಯಾಗಿತ್ತು. ಕೊನೆಗೂ ನಾನು ಎಂದುಕೊಂಡಂತೆ ಎಲ್ಲವೂ ಸಾಗುತ್ತಿದೆ ಎಂದು ಖುಷಿಪಟ್ಟಿದ್ದೆ. ಆದರೆ ಈ ಖುಷಿ ಕ್ಷಣ ಮಾತ್ರದಲ್ಲಿ ಕರಗಿ ಹೋಗಿತ್ತು. ಏಕೆಂದರೆ ನನ್ನ ಯೋಜನೆ ಪ್ರಕಾರ ಎಲ್ಲವೂ ಹಂತವಾಗಿ ನಡೆಯುತ್ತಿತ್ತು. ಆದರೆ ಒಂದು ದಿನ ಸೂರ್ಯ ಮುಳುಗಿದ ಮೇಲೆ ನನ್ನ ಕರಿಮಣೆ ಮಾಲೀಕ ನನಗೆ ಫೋನ್ ಮಾಡಿ ನಾಳೆ ಬರುತ್ತೇನೆ, ಕಬ್ಬಿಣದ ಲೋಡಿಂಗ್ ಕೆಲಸ ಎಲ್ಲ ಮುಗಿದಿದೆ ಎಂದು ಹೇಳಿದ. ಆದರೆ ನನಗೆ ಇದನ್ನು ಕೇಳಿ ಸ್ವಲ್ಪ ಗಡಿಬಿಡಿ ಎನ್ನಿಸತೊಡಗಿತ್ತು. ನಾನು ದಿಕ್ಕು ತೋಚದಂತೆ ಆಗಿದ್ದೆ. ಎಲ್ಲವೂ ಸರಳವಾಗಿ ನಡೆಯುವಾಗ ಇದೇನಾಯಿತು ಎಂಬಂತೆ ನನಗೆ ಎನ್ನಿಸತೊಡಗಿತ್ತು. ಕೂಡಲೇ ನಾನು ಅವತ್ತೇ ಒಂದು ದೃಢ ನಿರ್ಧಾರ ಮಾಡಿದೆ. ಅವತ್ತು ಊಟವಾದ ಬಳಿಕ ಇವನು ಪಕ್ಕದಲ್ಲಿ ಬಿದ್ದಿದ್ದ. ಆದರೆ ನನಗೆ ಮಾತ್ರ ಬೀಳಲು ಆಗುತ್ತಿರಲಿಲ್ಲ. ಏನೇನೋ ಹಲವಾರು ಚಿಂತೆಗಳು ನನಗೆ ಕಾಡುತ್ತಿದ್ದವು. ಸುಮ್ಮನೆ ಆ ಕಡೆ ನೋಡಿದಾಗ ಅಲ್ಲಿ ಮತ್ತೊಬ್ಬ ಕುಣಿಯುತ್ತಿದ್ದ. ಅದನ್ನು ಕಂಡು ನನಗೆ ಶಾಕ್ ಆಯಿತು. ಆಗಿದ್ದು ಆಗಲಿ ಎಂದು ನಿರ್ಧಾರ ಮಾಡಿ ಅಲ್ಲಿಯೇ ಅವನ ಜೊತೆಗೆ ಆ ಕೆಲಸ ಮಾಡಿದೆ. ನಾನು ಮೇಲೆದ್ದು ಕುಣಿಯುತ್ತಿದ್ದರೆ ಅವನು ಕೂಡ ಅದನ್ನು ನೋಡಿ ಖುಷಿ ಪಡುತ್ತಿದ್ದ. ಕೊನೆಗೆ ಎಲ್ಲವೂ ಡ್ಯಾನ್ಸ್ ಮುಗಿದ ಮೇಲೆ ಅವನು, ಇದೇನು ಇವತ್ತು ಹೀಗೆ ಡ್ಯಾನ್ಸ್ ಮಾಡಿದಿರಿ ಎಂದು ಕೇಳಿದ. ಅದಕ್ಕೆ ನಾನು, ನೀನು ಪ್ರತಿದಿನ ಸಿನಿಮಾಗಳನ್ನು ನೋಡುವುದು ನನಗೆ ಗೊತ್ತಿತ್ತು. ಅದಕ್ಕೆ ನಿನಗೆ ಡ್ಯಾನ್ಸ್ ಕಲಿಸುವುದರ ಜೊತೆಗೆ ಡ್ಯಾನ್ಸ್ ಕೂಡ ನೋಡಲಿ ಎಂದು ನಾನು ಹಾಗೆ ಮಾಡಿದೆ ಎಂದು ಹೇಳಿದೆ. ಅವನು ಸರಿ, ಮತ್ತೆ ನಾಳೆನೂ ಕೂಡ ಡ್ಯಾನ್ಸ್ ಮಾಡೋಣ ಎಂದು ಕೇಳಿದಾಗ ನಾನು ಸರಿ ಆಯ್ತು ಎಂದು ಹೇಳಿದೆ. ಮರುದಿನ ನನ್ನ ಕರಿಮಣಿ ಮಾಲೀಕ ಮನೆಯಲ್ಲಿ ಇದ್ದಿದ್ದರಿಂದ ಅವತ್ತು ಏನೂ ಆಗಲಿಲ್ಲ. ಆದರೆ ಅವನು ಕೆಲಸಕ್ಕೆ ಹೋದಾಗ ಇವನ ಜೊತೆಗೆ ನಾನು ಡ್ಯಾನ್ಸಿಂಗ್ ಮಾಡುತ್ತಿದ್ದೆ. ಇವನಿಗೆ ಮೊದಲಿಗೆ ಏನು ಗೊತ್ತಿಲ್ಲದಿದ್ದರೂ ಸಹಿತ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಾಮನ್ ಭಟ್ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳು, ಪ್ರೀತಿ, ಪ್ರೇಮ, ದಾಂಪತ್ಯ, ಶತ್ರುನಾಶ, ಮಾಟ, ಮಂತ್ರ, ಭೂಮಿ ವಿಚಾರ, ವ್ಯವಹಾರ, ಹಣಕಾಸಿನ ಸಮಸ್ಯೆಗಳೇನೇ ಇದ್ದರೂ ಶಿರಡಿಯ ರಾಜಗುರುಗಳಿಂದ ತಿಳಿದಿರುವ ಮಾಂತ್ರಿಕ ವಿದ್ಯೆಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನಂಬಿ ಕರೆ ಮಾಡಿದರೆ ಫೋನಿನ ಮೂಲಕ ಕೂಡಲೇ ನಿಮ್ಮ ಸಮಸ್ಯೆಗಳ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ವಾಮನ್ ಭಟ್ 8971832255 8971832255.